ಹಾಯ್, ಹೆಲೋ, ನಮಸ್ಕಾರ ಸ್ಪರ್ಧಾಕಾಂಕ್ಷಿಗಳೇ. ನಿಮ್ಮ ಕನಸಿನ ದಾರಿಯಲ್ಲಿ ನನ್ನದೊಂದು ಪ್ರೇರಣಾತ್ಮಕ ನುಡಿ. ಈ ಏಳು ಬೀಳಿನ ಜೀವನದಲ್ಲಿ ಕುರ್ಚಿಗಾಗಿ ಒಡೆದಾಡುತ್ತಿರುವ ಆಡಳಿತದ ನಡುವೆ, ಬೇರೆಯವರ ಬಗ್ಗೆ ತಿಳಿಯದೆ ತಮ್ಮ ಇಚ್ಛೆಗೆ ಮಾತನಾಡುವ ಸಮಾಜದ ಜನರ ನಡುವೆ, ಸರ್ಕಾರಿ ಉದ್ಯೋಗದ ಬೆನ್ನತ್ತಿ ಅವಕಾಶಕ್ಕಾಗಿ ಕಾದು ಕ್ಷಣಗಣನೆ ನಡೆಸುತ್ತಿರುವ ನಿಮ್ಮೆಲ್ಲರಿಗೂ ಈ ವಿಡಿಯೋ. ಎಷ್ಟೋ ದಿನದಿಂದ ಸುಳ್ಳು ಭರವಸೆಗಳಿಂದ ಏನು ಮಾಡಬೇಕೆಂದು ತೋಚದಾಗಿದೆ. ಏನು ಓದುವುದು, ಎಲ್ಲಿಂದ ಓದುವುದು, ಯಾವುದನ್ನು ಮುಂದು ಮಾಡಿ ಓದುವುದು ಎಂಬ ಸಾವಿರಾರು ಗೊಂದಲಗಳು, ಎಷ್ಟೋ ನಿದ್ದೆಯಿಲ್ಲದ ರಾತ್ರಿಗಳು, ಅವಕಾಶಕ್ಕಾಗಿ ಕಾದು ಕುಳಿತಿರ್ತಕ್ಕಂತಹ ಪಾರ್ಟ್ ಟೈಮ್ ವರ್ಕರ್ಸ್ ವಿತ್ ಲಾಟ್ ಆಫ್ ಸ್ಟ್ರೆಸ್, ಜೊತೆಗೆ ಇಂದಲ್ಲ ನಾಳೆ ನನ್ನದೇ ಎಂಬ ಛಲದ ಹೋರಾಟದಲ್ಲಿ ಕಾಯುತ್ತಿರುವ ಸಾವಿರಾರು ಉದ್ಯೋಗಾಕಾಂಕ್ಷಿಗಳೇ. ಅದರೆಲ್ಲದರ ನಡುವೆ ಇತ್ತ ಕೆಲಸಕ್ಕೋಗಿ ಹೆಣ್ಣು ಮಗಳು ಎಂಬ ದೊಡ್ಡ ಜವಾಬ್ದಾರಿಯೊಂದಿಗೆ ಕನಸಿನ ಹಾದಿಯಲ್ಲಿ ನಡೆಯುತ್ತಾ ಓದುತ್ತಿರುವ ಸಾವಿರಾರು ಯುವತಿಯರು, ಇನ್ನೊಂದೆಡೆ ಮನೆ, ಮಕ್ಕಳು, ಸಂಸಾರ ಎಂಬ ಮತ್ತೊಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತನ್ನ ಕಾಲ್ಮೇಲೆ ತಾನು ನಿಲ್ಲಬೇಕು, ವಿದ್ಯಾರ್ಹತೆಗೆ ಸಮಾನವಾದ ಅವಕಾಶಕ್ಕಾಗಿ ಹಂಬಲಿಸುತ್ತಿರುವ ಲಕ್ಷಾಂತರ ಮಹಿಳೆಯರು. ಮತ್ತೊಂದೆಡೆ ಈಗ ತಾನೇ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿ ಸ್ಪರ್ಧಾತ್ಮಕ ಜಗತ್ತಿಗೆ ಕಾಲಿಟ್ಟು ಅವಕಾಶಕ್ಕಾಗಿ ಎದುರು ನೋಡುತ್ತಾ ತಮ್ಮ ಸುಂದರ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿರುವ ಸಾವಿರಾರು ಯುವಕ ಯುವತಿಯರು. ಕಾದು ಕಾದು ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರುವಂತಹ ಸಂದರ್ಭಗಳನ್ನು ಎದುರಿಸುತ್ತಿರುವ ನಾವೆಲ್ಲರಿಗೂ ಒಂದು ಜೀವನದ ಭರವಸೆ ಏನೆಂದರೆ, ನಾವು ಸಕ್ಸಸ್ ಆಗೇ ಆಗ್ತೀವಿ. ಸೆಲ್ಫ್ ಡೌಟ್, ಸ್ಟ್ರೆಸ್, ಕನ್ಫ್ಯೂಷನ್ ಎಲ್ಲ ಬಿಟ್ಟು ಒಂದು ದಿಟ್ಟ ನಿರ್ಧಾರ ಮತ್ತು ಪ್ರಯತ್ನ ನಡೆಸುತ್ತಿರುವಾಗ ನಮಗಾಗಿ ಅಲ್ಲೊಂದು ಆಶಾಕಿರಣ ಮೂಡುತ್ತಿದೆ. ನಮ್ಮ ಪ್ರಯತ್ನ ಎಂದೂ ವ್ಯರ್ಥವಾಗುವುದಿಲ್ಲ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನೀಡುವ ಸಮಯ ನಮ್ಮ ಮುಂದಿದೆ. ಆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳುವ ಸಮಯವೂ ತುಂಬ ಹತ್ತಿರವಾಗುತ್ತಿದೆ. ಆದ ಕಾರಣ ನಮ್ಮ ಪ್ರಯತ್ನವನ್ನು ನಾವು ಪ್ರತಿದಿನ ಹೆಚ್ಚಿಸೋಣ. ನಮ್ಮನ್ನು ಹೊಳೆಯುವಂತೆ ಮಾಡುವ ಸಂದರ್ಭಗಳು ಬಹಳ ಹತ್ತಿರವಾಗುತ್ತಿವೆ. ನಿಮ್ಮ ಕನಸಿನ ಬೆನ್ನತ್ತಿರುವ ನೀವು ಓಟದಲ್ಲಿ ಇನ್ನೂ ಜೋರಾಗಿ ಓಡಬೇಕಾಗಿದೆ. ಹೀಗಿರುವಾಗ ನಮ್ಮೆಲ್ಲರ ಇಂದಿನ ಪೀಳಿಗೆಯ ಕನಸುಗಳು ಮುಂದೊಂದು ದಿನ ನನಸಾಗುವ ದಿವಸ ಬಂದೇ ಬರುತ್ತದೆ. ಆ ಸುಂದರ ಗಳಿಗೆಗಾಗಿ ನಾವು ಎದುರು ನೋಡೋಣ. ನಿಮ್ಮ ಕನಸಿನ ಹುದ್ದೆಗಳು ನಿಮ್ಮನ್ನು ಕೈ ಹಿಡಿಯುವ ಸಂದರ್ಭಗಳು ತುಂಬ ಹತ್ತಿರವಾಗುತ್ತಿವೆ. ಆ ಸುಂದರ ಕನಸುಗಳನ್ನು ಕಾಣುತ್ತಾ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುತ್ತಾ ಈ ಇಂದಿನ ಸುಂದರ ಕನಸುಗಳು ಮುಂದಿನ ಪೀಳಿಗೆಯ ಭವಿಷ್ಯದ ಹೆಜ್ಜೆಗುರುತಾಗಲಿಕ್ಕೆ ನಾವು ಈ ದಿನ ಹೊಸ ಅಡಿಪಾಯವನ್ನು ಹಾಕೋಣ. ಅದರ ಜೊತೆಗೆ ನಿಮ್ಮೆಲ್ಲರ ಪ್ರಯತ್ನಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗುವಂತೆ ನಾವು ಮಾಡೋಣ. ಈ ಹೆಜ್ಜೆಗಳನ್ನು ಸೇರಿಸುತ್ತಾ ನಮ್ಮ ಜೀವನದ ಸಕ್ಸಸ್ಸನ್ನು ನಾವು ಕಾಣಲಿಕ್ಕೆ ಈ ಕ್ಷಣ ನೀವು ಶುರು ಮಾಡಬೇಕು. ಏನೇ ಗೊಂದಲಗಳಿದ್ದರೂ ಎಲ್ಲವನ್ನೂ ಬದಿಗೊತ್ತಿ ನಿಮ್ಮ ಓದಿನ ಕಡೆಗೆ ಗಮನ ಕೊಡಿ ಮತ್ತು ನಿಮ್ಮ ಓದನ್ನು ನಿಖರತೆಯಿಂದ ಮಾಡಿ.
ಎಂದು ಹೇಳುತ್ತಾ ನನ್ನ ಸ್ಫೂರ್ತಿದಾಯಕ ಮಾತುಗಳಿಗೆ ವಿರಾಮ ನೀಡುತ್ತೇನೆ. Like these videos, please subscribe to my channel. Thank you.